ಮೈಸೂರು ಚಾಮರಾಜನಗರ 2 ಕ್ಷೇತ್ರದಲ್ಲಿ ನಮ್ಮ ಕೈ ಅಭ್ಯರ್ಥಿಗಳು ಗೆಲ್ಲುತ್ತಾರೆ ಎಂದು ಕಾಂಗ್ರೆಸ್ ಪದವೀಧರ ಘಟಕ ಜಿಲ್ಲಾಧ್ಯಕ್ಷ ರಮೇಶ್ ಹೇಳಿದ್ದಾರೆ. ಟಿ ನರಸೀಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸುನಿಲ್ ಬೋಸ್, ಲಕ್ಷ್ಮಣ ಇಬ್ಬರು ಸಮರ್ಥ ಅಭ್ಯರ್ಥಿಗಳು. ಇಬ್ಬರು ಕೂಡ ಪಕ್ಷದ ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ದಾರೆ ಎಂದರು. ಇನ್ನು ನುಡಿದಂತೆ ನಡೆಯುವ ಪಕ್ಷ ಕಾಂಗ್ರೆಸ್ ಪಕ್ಷ. ಸಿಎಂ ಸಿದ್ದರಾಮಯ್ಯ ನೀಡಿರುವ ಗ್ಯಾರಂಟಿ ಯೋಜನೆ ಎಲ್ಲಾ ಸಮುದಾಯಕ್ಕೂ ತಲುಪಿದೆ. ಗ್ಯಾರಂಟಿ ಯೋಜನೆಗಳನ್ನು ಜನ ಮೆಚ್ಚಿದ್ದಾರೆ. ಬಿಜೆಪಿ ಮತ್ತು ಮೋದಿ ಅವರು ನೀಡಿದ ಯಾವೊಂದು ಭರವಸೆ ಈಡೇರಿಸಿಲ್ಲ. ಹೀಗಾಗಿ ಲೋಕಸಭೆಯಲ್ಲಿ ಮತ್ತೊಮ್ಮೆ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡುತ್ತಾರೆ ಎಂದರು. ನನಗೆ ಮೈಸೂರು, ಕೊಡಗು ಮತ್ತು ಚಾಮರಾಜನಗರ 2 ಲೋಕಸಭೆಗೆ 4 ತಾಲೂಕು ಬರುತ್ತೆ. ಈ ಮೀಡಿಯಾ ಮುಖೇನ ನನ್ನ ತಾಲೂಕು ಅಧ್ಯಕ್ಷರು, ಪದಾಧಿಕಾರಿಗಳಿಗೆ, ಜಿಲ್ಲಾ ಪದಾಧಿಕಾರಿಗಳಿಗೆ ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಪಕ್ಷದ ಅಭ್ಯರ್ಥಿಗಳಾದ ಲಕ್ಷ್ಮಣ್ ಹಾಗೂ ಸುನಿಲ್ ಬೋಸ್ ಇಬ್ಬರಿಗೂ ಪಕ್ಷ ಘೋಷಿಸಿ ಟಿಕೆಟ್ ಕೊಟ್ಟಿದೆ. ಲಕ್ಷ್ಮಣ್ಣವರು 4 ಬಾರಿ ಚುನಾವಣೆಯಲ್ಲಿ ಸೋತಿದ್ರು. ಇಬ್ಬರು ಸಾಮಾನ್ಯ ಕಾರ್ಯಕರ್ತರು, ಒಳ್ಳೆ ವಾಗ್ಮಿ, ಒಳ್ಳೆ ವಿಚಾರವಾದಿ. ಆ ವ್ಯಕ್ತಿಗೆ ಪಕ್ಷ ಗುರುತಿಸಿ ಟಿಕೆಟ್ ಕೊಟ್ಟಿದ್ದಕ್ಕೆ ಪಕ್ಷದ ಹೈಕಮಾಂಡ್ಗೆ ನನ್ನ ಧನ್ಯವಾದಗಳು. ಅದೇ ರೀತಿ ಚಾಮರಾಜನಗರ ಲೋಕಸಭಾ ಅಭ್ಯರ್ಥಿಯಾಗಿ ನನ್ನ ನೆಚ್ಚಿನ ಯುವ ನಾಯಕರಾದ ಸುನಿಲ್ ಬೋಸ್ ಅವರು ಟಿಕೆಟ್ ಕೊಟ್ಟಿದೆ. ಇವರು 3 ಸಲದಿಂದ ಚುನಾವಣೆಗೆ ನಿಲ್ಲಬೇಕು ಅಂತ ತುಂಬ ಪ್ರಯತ್ನ ಪಡ್ತಾಯಿದ್ರು. ಆದರೆ ಈ ಸಲ ಅವರನ್ನು ಗುರುತಿಸಿ ಕೊಟ್ಟಿದ್ದಕ್ಕೆ ನನ್ನ ಹೈಕಮಾಂಡ್ಗೆ ನನ್ನ ಅಭಿನಂದನೆಗಳು. ಈ 2 ಅಭ್ಯರ್ಥಿಗಳನ್ನು ನಾವು ಗೆಲ್ಲಿಸಲೇಬೇಕು. ಯಾಕಂತಂದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು ತುಂಬ ಉತ್ತಮವಾಗಿದೆ. ಗ್ಯಾರಂಟಿ ಅಂತ ಕೊಟ್ಟಿದ್ದಾರಲ್ಲ, ಅದು ಕರ್ನಾಟಕ ಜನದ ಎಲ್ಲರಿಗೂ, ಪ್ರತಿಯೊಬ್ಬ ಮನೆಯವ್ರಿಗೂ ಸಿಕ್ಕಿದೆ. ಅದು ಬಡವರು ತುಂಬ ಖುಷಿ ಪಡ್ತಾ ಇದ್ದಾರೆ. ಕೆಲವರು ಲಾಭ ಮಾಡಿಕೊಂಡು ಈ ಗ್ಯಾರಂಟಿ ಬೇಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಸರಿಯಲ್ಲ. ನಾನು ಏನು ಹೇಳೋದಂತಂದರೆ, ನಮ್ಮ ಕರ್ನಾಟಕದಲ್ಲಿ 70% ಪ್ರಜ್ಞಾವಂತ ಮತದಾರರಿದ್ದಾರೆ, ಪದವೀಧರರಿದ್ದಾರೆ. ತಾವು ದಯಮಾಡಿ ಈ ಸರ್ಕಾರ ಬಡವರಿಗೆ ಕೊಟ್ಟಂಥ ಒಳ್ಳೆಯ ಕಾರ್ಯಕ್ರಮವನ್ನು ಅರ್ಥ ಮಾಡಿಕೊಂಡು ಮತ್ತೊಮ್ಮೆ ಲೋಕಸಭೆಯಲ್ಲಿ ಕರ್ನಾಟಕ ಮತ್ತು ನಮ್ಮ ದೇಶದ ಎಲ್ಲ ಕಡೆ ಕಾಂಗ್ರೆಸ್ನ ಗೆಲ್ಲಿಸಬೇಕು. ಬಿಜೆಪಿ ಹೇಳ್ತಾ ಇದೆ ಏನಂತಂದರೆ, ಎಲ್ಲ ಪ್ರತಿಯೊಬ್ಬರು ಬಿಜೆಪಿ ಅಭಿವೃದ್ಧಿ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಕಳೆದ 60 ವರ್ಷ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿದ್ದು ಉತ್ತಮ ಆಡಳಿತವನ್ನು ಕೊಡ್ತು. ನಿಮ್ಗೆ ಗೊತ್ತು, ಬ್ರಿಟಿಷರು ದೇಶವನ್ನು ಬಿಟ್ಟು ಹೋಗಬೇಕಾದ್ರೆ ಎಲ್ಲ ಕೊಳ್ಳೆ ಹೊಡೆದು ದೇಶ ತುಂಬ ಬಡವಾಗಿತ್ತು. ಆ ಸಮಯದಲ್ಲಿ ಹುಟ್ಟಿದ್ದ ಈ ಕಾಂಗ್ರೆಸ್ ಪಕ್ಷ ಏನೆಲ್ಲ ಕೊಟ್ಟಿದೆ ಅನ್ನೋದು ಎಲ್ಲರಿಗೂ ಗೊತ್ತು. ಆದರೆ ಮತ್ತೊಮ್ಮೆ ನೀವು ಮನವರಿಕೆ ಮಾಡ್ತೇನೆ. ಮೂಲಭೂತ ಸೌಕರ್ಯನ ಕೊಡ್ತು, ಹಸಿರು ಕ್ರಾಂತಿಯನ್ನು ಮಾಡ್ತು, ರಸ್ತೆ ವ್ಯವಸ್ಥೆಗಳನ್ನ ಸುಧಾರಣೆ ಮಾಡ್ತು, ರೈಲನ್ನ ತಂದುಕೊಡ್ತು, ಹಾಸ್ಪಿಟಲ್ಗಳನ್ನ ಕಟ್ತು, ಒಳ್ಳೊಳ್ಳೆ ರೈತರಿಗೆ ಅನುಕೂಲ ಆಗಲಿ ಅಂತ ಅಣೆಕಟ್ಟುಗಳನ್ನ ಕಟ್ತು, ವಿದ್ಯುತ್ ಘಟಕಗಳನ್ನ ಕಟ್ತು. ಇವೆಲ್ಲ ಒಂದು ಕೊಡುಗೆ ಅಲ್ವಾ? ಇದೆಲ್ಲ ಕೊಡುಗೆ ಮಾಡಿದ್ರು. ಇವತ್ತು ಕೆಲವರು ಹೇಳ್ತಾ ಇದ್ದಾರೆ ಅವರು ವಿದ್ಯಾವಂತರೋ ಇಲ್ಲ ಅವಿದ್ಯಾವಂತರೋ ಪೆದ್ದೋ ಗೊತ್ತಿಲ್ಲ. ಕಾಂಗ್ರೆಸ್ ಏನು ಮಾಡ್ತು 60 ವರ್ಷದಿಂದ? 10 ವರ್ಷದಲ್ಲಿ ಏನಾದರೂ ಮಾಡೋಕ್ಕಾಗತ್ತ ಒಂದು ಸರ್ಕಾರಕ್ಕಿಂತ ಸರ್ಕಾರ? ದಯಮಾಡಿ ವಿದ್ಯಾವಂತನ, ಅದೇ ನಾನು ಕೇಳ್ತಾ ಇರೋದು. ವಿದ್ಯಾವಂತರೇ, ನಿಮಗೆಲ್ಲ ಅರಿವಿದೆ, ಕಾಂಗ್ರೆಸ್ನ ಇತಿಹಾಸ ಗೊತ್ತಿದೆ. ದಯವಿಟ್ಟು ಬಡವರ ಪರ, ದಲಿತರ ಪರ ಯೋಚನೆ ಮಾಡೋಂಥ ಈ ಪಕ್ಷಕ್ಕೆ ತಾವೆಲ್ಲ ಬೆಂಬಲ ಕೊಡಿ. ಬೆಂಬಲ ಕೊಟ್ಟು ಮತ್ತೊಮ್ಮೆ, ಈಗ ನೀವೇ ನೋಡಿದ್ರಿ, ಈ ಬಿಜೆಪಿ ಸರ್ಕಾರ ಬಂದಾಗ ಅಚ್ಚೇದು ಇನ್ನೂ ಬರಲಿಲ್ಲ, 15 ಲಕ್ಷನೂ ಬಡವ್ರಿಗೆ ಹಾಕಲಿಲ್ಲ, ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗಲೇ ಇಲ್ಲ, ರೈತರ ಬೆಳೆಗೆ ಬೆಲೆನೂ ಸಿಕ್ಕಲಿಲ್ಲ, ರೈತರ ರಸಗೊಬ್ಬರ ಏರ್ತು, ರೈತರು ಹೋರಾಟ ಮಾಡಿರೋದನ್ನ ಹತ್ತಿಕ್ತಾ ಇದ್ದಾರೆ. ಎಷ್ಟೊಂದು ಮಹಿಳೆಯರಿಗೆ ತೊಂದರೆ ಆಯಿತು. ಇದೆಲ್ಲ ನಿಮ್ಗೆ ಗೊತ್ತು. ಆದರೂ ತಾವು ವಿದ್ಯಾವಂತರು ಯಾಕೆ ಈಗ ಭದ್ರತೆ ಅಂತ ಹೇಳ್ತಿರಲ್ಲ? ಹಿಂದೇನಾದರೂ ಯಾವುದಾದ್ರು ದೇಶ ನಮ್ಮ ದೇಶವನ್ನು ಹೊಡ್ಕೊಂಡು ಹೋಗಿತ್ತಾ, ಆಳ್ತಾ ಇತ್ತಾ? ಏನಿಲ್ಲ. ಕಾಂಗ್ರೆಸ್ ಅವಾಗಿಂದಲೂ ಅಷ್ಟೇ ಭದ್ರತಾ ಬಗ್ಗೆನೂ ಬೆಲೆ ಕೊಟ್ಟಿದೆ, ಸೈನಿಕರಿಗೆ ಬೆಲೆ ಕೊಟ್ಟು ಎಲ್ಲ ಕೊಟ್ಟಿದೆ. ದಯವಿಟ್ಟು ನಾವು ಈ ದೇಶದಲ್ಲಿ ಎಲ್ಲ ಧರ್ಮವನ್ನು ಒಳಗೊಂಡಿದ್ದೀವಿ, ಎಲ್ಲ ಜಾತಿಯವರಿದ್ದಾರೆ. ಇಲ್ಲಿ ಏನಂತಂದರೆ ಮಾನವೀಯತೆ ಮುಖ್ಯ. ದಯವಿಟ್ಟು ಬಡವರ ಪರ ಇರೋ ಸರ್ಕಾರಗಳಿಗೆ ಬೆಂಬಲ ಕೊಡಿ. ಮತ್ತೊಮ್ಮೆ ದಯವಿಟ್ಟು ಕಾಂಗ್ರೆಸ್ ಬರಬೇಕು. ಈ ಕಾಂಗ್ರೆಸ್ ಬರೋ ನಿಟ್ಟಿನಲ್ಲಿ ನಮ್ಮ ಪಕ್ಷದ ಗ್ಯಾರಂಟಿ ವಿಷಯಗಳನ್ನು ನನ್ನ ಪದಾಧಿಕಾರಿಗಳು ಪ್ರತಿಯೊಬ್ಬ ಮತದಾರರಿಗೆ ಅರಿವಾದ ರೀತಿಯಲ್ಲಿ ತಿಳಿಸಿ ಕಾಂಗ್ರೆಸ್ ಎಲ್ಲ ಕಡೆ ಬರಬೇಕು. ಅದೇ ರೀತಿ ಮೈಸೂರು ಮತ್ತು ಕೊಡಗು, ಚಾಮರಾಜನಗರ ಕ್ಷೇತ್ರದ 2 ಸದಸ್ಯರು ಗೆಲ್ಲಬೇಕು. ನಿಮ್ಮ ಸಹಕಾರ ಬೇಕು. ಮತ್ತೊಮ್ಮೆ ನಾನು ಮೈಸೂರಿನಲ್ಲಿ ತಮ್ಮಗಳಿಗೆ ಒಂದು ಪ್ರೆಸ್ ಮೀಟ್ನ ಮಾಡಿ ನಾನು ತಿಳಿಸ್ತೇನೆ. ಅಲ್ಲಿ ತನಕ ತಾವು
ನಿಮ್ಮ ಕೆಲಸವನ್ನು ಪ್ರಾರಂಭ ಮಾಡಿ ಕಾಂಗ್ರೆಸ್ ಪಕ್ಷದ ಪರವಾಗಿ ತಾವು ದಯವಿಟ್ಟು ನಿಲ್ಲಿ ಅಂತ ನಾನು ನಿಮ್ಮನ್ನು ಈ ಮೀಡಿಯಾ ಅಂತ ಕೇಳ್ಕೊತಾ ಇದ್ದೀನಿ. ನೀವು ತಿಳಿದಂಗೆ ಮೈಸೂರು ಮತ್ತು ಕೊಡಗು ಕ್ಷೇತ್ರದ ಲಕ್ಷ್ಮಣ್ ಅವರು ಸಾಮಾನ್ಯರಲ್ಲಿ ಸಾಮಾನ್ಯರು, ಅಂದರೆ ಯಾರೇ ಹೋಗ್ಲಿ ಒಂದು ಅನ್ಯಾಯ ಆಯಿತು ಅಂದರೆ ಧ್ವನಿ ಎತ್ತಿ ಹೋರಾಟ ಮಾಡಿದವರು, ನೀವು ನೋಡಿದ್ರೆ ಅವ್ರ ಹೋರಾಟಗಳನ್ನ. ಅಂಥ ವ್ಯಕ್ತಿ ನಿಮಗೆ ಒಬ್ಬ ಪ್ರತಿನಿಧಿಯಾದವನು ಗೆದ್ದ ನಂತರ ಸಿಗಬೇಕು ಅನ್ನೋದಿದ್ರೆ ಅದು ಲಕ್ಷ್ಮಣ್ ಅವರು ದಯವಿಟ್ಟು. ಅದೇ ರೀತಿ ನಮ್ಮ ಭವಿಷ್ಯದ ನಾಯಕ ಸುನೀಲ್ ಬೋಸ್ ನಗರದಲ್ಲಿ ಆ ವ್ಯಕ್ತಿ ನಿಮ್ಮ ಸೇವೆ ಮಾಡೋದು ಕಂಬಸ್ತಾ ಇದ್ದಾರೆ. ಅಂತ ಯುವ ನಾಯಕರಿಗೆ ನಾವು ಒಂದು ಕೊಡುಗೆ ಕೊಟ್ಟರೆ ಪಕ್ಷಕ್ಕೆ ದಯವಿಟ್ಟು ತಾವೆಲ್ಲರೂ ಇಬ್ಬರನ್ನೂ ಗೆಲ್ಲಿಸಬೇಕು ಅಂತ ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ.